ಯಾರ್ಯಾರ ಯೂಟ್ಯೂಬ್ ಆನ್ ಮಾಡಿ ನನ್ನ ಚಾನೆಲ್ನ ಓಪನ್ ಮಾಡಿ ನನ್ನ ವಿಡಿಯೋ ನೋಡಕತ್ತಿದಿರಲ್ಲ ಎಲ್ಲರಿಗೂ ನನ್ನ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದೊಳಗಡೆ ನಾವು ಯಾವ ಟಾಪಿಕ್ ಬಗ್ಗೆ ರೆಕಾರ್ಡಿಂಗ್ನ ಮಾಡಕ್ ಹೊಂಟಿದ್ದೇವಪ್ಪ ಅಂದ್ರ ದೇವರು ಯಾರು ಮತ್ತು ದೇವಸ್ಥಾನ ಯಾಕೆ ಅಂದ್ರ ಸಿಂಪಲ್ ಆಗಿ ಹೇಳ್ಬೇಕಂದ್ರ ನಿಜವಾದ ದೇವರು ಯಾರು ಮತ್ತು ದೇವಸ್ಥಾನಗಳು ನಾವೇನು ನೋಡ್ತೀವಲ್ಲ, ಸೊ ಎಲ್ಲ ಕಲ್ಚರ್ ಒಳಗಡೆ ಹಿಂದೂ ಧರ್ಮ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಅವ್ರವ್ರದ್ದು ಬೇರೆನೇ ಇದಾವೆ. ಓಕೆ, ಸೊ ಸಿಂಪಲ್ ಆಗಿ ಹಿಂದೂ ಧರ್ಮಕ್ಕೆ ಬಂದ್ರೆ ದೇವಾಲಯ ಅಂತೇಳಿ ಕರಿತೀವಲ್ಲ, ಸೊ ಈ ತರ ದೇವಾಲಯಗಳನ್ನ ಯಾಕೆ ಕಟ್ಟಿಸ್ತಾರೋ ಅಥವಾ ಹಿಂದಿನ ನಮ್ಮ ಹಿರಿಯರಾಗಿರ್ಬೋದು ಅಥವಾ ಪೂಜ್ಯರಾಗಿರ್ಬೋದು ಯಾಕೆ ಕಟ್ಟಿಸಿದಾರೋ, ಅದರ ಮಹತ್ವ ಏನೈತಿ, ಅದರಿಂದ ನಮಗೆ ಲಾಭ ಏನೈತಿ ಅಂತ ತಿಳ್ಕೊಳ್ಳೋದು ಇವತ್ತ ಟೈಮ್. ಸೊ ಈ ವಿಡಿಯೋ ಯಾರಿಗೋಸ್ಕರ ನಾ ರೆಕಾರ್ಡ್ ಮಾಡಾಕತ್ತೀನಿ ಅಪ್ಪ ಅಂದ್ರ, ಯಾರು ಆಸ್ತಿಕರಿದ್ದೀರಿ ಅಥವಾ ನಾಸ್ತಿಕರಿದ್ದೀರಿ, ದೇವರನ್ನ ನಂಬುವಂತವ್ರು ಈ ವಿಡಿಯೋನ ನೋಡ್ಬೋದು, ಆಮೇಲೆ ದೇವರನ್ನ ನಂಬದೇ ಇರುವಂತವ್ರು ಈ ವಿಡಿಯೋನ ನೋಡ್ಬೋದು. ಸೊ ನಿಮಗೆ ದೇವರಲ್ಲಿ ನಂಬಿಕೆ ಇಲ್ಲ ಅಂದ್ರೂ ಇವತ್ತಿನ ಈ ಟಾಪಿಕ್ ಒಳಗಡೆ, ಈ ವಿಡಿಯೋದೊಳಗಡೆ ಕೆಲವೊಂದು ಅಂಶಗಳು 110% ಶೋರ್ ಆಗಿ ಹೇಳ್ತೀನಿ. ಸೊ 90-95% ವ್ಯೂವರ್ಸ್ ಏನಿದೆಲ್ಲ ನಿಮ್ಗೆ ಇಡೀ ಜೀವನದೊಳಗಡೆ ಅಥವಾ ನಿಮ್ದು ವಯಸ್ಸು ಏನೈತಿಲ್ಲ ಆ ವಯಸ್ಸದೊಳಗಡೆ ಕೇಳಕ್ ಸಿಗದೆ ಇರುವಂತ ಕೆಲವೊಂದು ಅಂಶಗಳನ್ನ ನಾ ಹೇಳಕ್ ಟ್ರೈ ಮಾಡ್ತೀನಿ ಅಂತೇಳಿ ಪಕ್ಕ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನನಗೂ ಈ ವಿಷಯ ಗೊತ್ತಾದಾಗ, ಸೊ ನನಗೂ ಬಹಳ ರೀಸೆಂಟ್ ಆಗಿ ಈ ವಿಷಯದ ಬಗ್ಗೆ ಗೊತ್ತಾಗೈತಿ. ಸೊ ನನಗೂ ಅವಾಗ ಶಾಕ್ ಆಗಿತ್ತು, ಈ ರೀತಿನೂ ಇರ್ಬಹುದೇನಾ, ಈ ರೀತಿನೂ ಇನ್ಫಾರ್ಮೇಶನ್ ನಿಜವಾದದೇನಂತ ಅನಿಸಿಕೆ ಇತ್ತು ನಂದು. ಸೊ ಅದೇ ರೀತಿ ಅದನ್ನ ತಲೆ ಒಳಗಡೆ ಇಟ್ಕೊಂಡ ಸೊ ಈ ಇನ್ಫಾರ್ಮೇಶನ್ ನಿಮ್ಮೆಲ್ಲರ ಜೊತೆಗೆ ಹಂಚ್ಕೋಬೇಕಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅದು ಯಾವ್ದಪ್ಪ ಅಂದ್ರ ದೇವರು ಯಾರು ಮತ್ತ ದೇವಸ್ಥಾನ ಯಾಕೆ ಅಂತೇಳಿ. ಸೊ ಬಹಳ ವರ್ಷಗಳ ಹಿಂದೆ ಒಂದು ಊರಾಗ ಒಂದು ಘಟನೆ ನಡೆದಿರ್ತೈತಿ. ಯಾವ್ದಪ್ಪ ಅಂದ್ರ ಒಬ್ಬ ವ್ಯಕ್ತಿ ಇರ್ತಾನೆ. ಸೊ ಸರಿಸುಮಾರು ಒಂದು 40-45 ವಯಸ್ಸು ಇರ್ತೈತಿ. ಸೊ ಆ ವ್ಯಕ್ತಿಗೆ ಒಂದ್ ಸ್ವಲ್ಪ ಜೀವನದ ಅನುಭವನೂ ಇರ್ತೈತಿ. ಸೊ ಯಾವ ರೀತಿ ಇರಬೇಕು, ಏನ್ ಮಾಡ್ಬೇಕು, ಜನರ ಜೊತೆ ಯಾವ ರೀತಿ ಬೆರಿಬೇಕು, ಅಥವಾ ದುಡ್ಡಿನ ಮಹತ್ವ ಎಷ್ಟೈತಿ ಜೀವನದೊಳಗ, ಸಮಾಧಾನ ಎಷ್ಟಿರ್ಬೇಕು. ಸೊ ಸ್ವಲ್ಪ ಅವನಿಗೆ ಏನಂದ್ರ ಅನುಭವ ಇರ್ತೈತಿ. ಬಟ್ ಆದ್ರೂ ಅವ ಯಾವಾಗ ಯೋಚನೆ ಮಾಡ್ತಾನಲ್ಲ, ಅವಂಗ ಮನಸ್ಸಿನ ಸಮಾಧಾನ ಇರಂಗಿಲ್ಲ. ಸೊ ಅವ್ನ ಮನಸ್ಸು ಅವ್ಗೆ ಏನ್ ಹೇಳ್ತಿರ್ತೈತಪ್ಪ ಅಂದ್ರ ಬೇರೆದವ್ರನ್ನ ಕಂಪ್ಯಾರಿಸನ್ ಮಾಡಿ ನೋಡೋದನ್ನ ಹೇಳ್ತಿರ್ತೈತಿ. ನೋಡು ಅವ್ರೆಷ್ಟು ಸಾವುಕಾರದವ್ರು, ನೀ ಅಷ್ಟ, ಇವನ್ ಕಡೆನೂ ದುಡ್ಡು ಇರ್ತೈತಿ, ಬಟ್ ಅವ್ನ ಮನಸ್ಸು ಏನ್ ಹೇಳ್ತೈತಪ್ಪ ಅಂದ್ರೆ ಕಂಪ್ಯಾರಿಸನ್ ಮಾಡೋದು. ಸೊ ಇವ್ರಿಗಿಂತ ಏನ್ ಜಾಸ್ತಿ ಇರ್ತಾರಲ್ಲ ಅವ್ರ ಜೊತೆ ಕಂಪೇರ್ ಮಾಡ್ಕೊಂಡ ಸೊ ನನ್ನ ಮನಸ್ಸು ಕೀಳರಿಮೆ ಅಂದ್ರೆ ನನ್ನ ಕಡೆ ಏನೂ ಇಲ್ಲಪ್ಪ ಅನ್ನೋ ಒಂದು ಭಾವನೆ ಅಂತ ತೋರಿಸ್ತಿರ್ತೈತಿ. ಆಮೇಲೆ ಅವನ ಹತ್ರ ಏನ್ ಐತಲ್ಲ ಅದನ್ನ ಯಾವತ್ತೂ ಪಾಸಿಟಿವ್ ಆಗಿ ಹೇಳ್ತಿರಂಗಿಲ್ಲ ಅದ್ ಮನಸ್ಸು. ಇಲ್ಲ ನನ್ನ ಹತ್ರ ಕಾರ್ ಐತಿ, ಬಟ್ ಇನ್ನೊಬ್ಬನ ಹತ್ರ ಏನೈತಿ ಬೆಂಚ್ ಕಾರ್ ಐತಿ, ಇನ್ನೊಬ್ಬನ ಹತ್ರ ಇನ್ನೊಂದ್ ಯಾವ್ದೋ ಒಂದು ಬ್ರಾಂಡೆಡ್ ಕಾರ್ ಐತಿ, ನಂದು 10 ಲಕ್ಷ ರೂಪಾಯಿ ಕಾರ್ ಐತಿ, ಅವ್ರದ್ದು 50 ಲಕ್ಷ ರೂಪಾಯಿ ಕಾರ್ ಐತಿ. ಸೊ ಈ ರೀತಿ ಅವ್ಗೆ ಏನಾಗ್ತೈತಿ ಅಂದ್ರ ಪ್ರತಿಯೊಂದರೊಳಗೂ ನೆಗೆಟಿವ್ ಥಾಟ್. ಸೊ ಏನ ತಗೊಳ್ರಿ ಅದ್ರೊಳಗಡೆ ನಾ ಚಲೋ ಅಂತೇಳಿ ಅವ್ನ ಭಾವನೆನೇ ಬರಂಗಿಲ್ಲ, ಆ ರೀತಿ ಫೀಲಿಂಗ್ ಬರಂಗಿಲ್ಲ. ಸೊ ಈ ರೀತಿ ಅವ್ನ ವ್ಯಕ್ತಿ ಇರ್ತಾನ, ಅವ್ಗೊಂದು ಸಮಸ್ಯೆ ಇರ್ತೈತಿ ಈ ರೀತಿ. ಸೊ ಒಂದ್ ದಿವ್ಸ ಅವ್ರ ಫ್ರೆಂಡ್ ಜೊತೆ ಎಲ್ಲ ಕೂತು ಮಾತಾಡ್ಬೇಕಾದ್ರೆ ಅವ ಹೇಳ್ತಾನೆ, ಏನ್ ಗೊತ್ತಿಲ್ಲಪ್ಪ, ಜೀವನದೊಳಗೆ ನನಗೆ ಆಲ್ಮೋಸ್ಟ್ ಎಲ್ಲ ಐತಿ, ಬಟ್ ಖುಷಿ ಅನ್ನೋದಿಲ್ಲ, ಸಮಾಧಾನ ಅನ್ನೋದು ಇಲ್ಲ, ಅಥವಾ ಪೀಸ್ಫುಲ್ ಮೈಂಡ್ ಅನ್ನೋದು ಇಲ್ಲ. ಸೊ ಏನಾಗತ್ತೈತಿ ಗೊತ್ತಿಲ್ಲ, ಬರೀ ನೆಗೆಟಿವ್. ಏನಾರೇ ನನ್ನ ಕಡೆ ಐತಿ ಅನ್ನೋದು ನನಗೆ ಫೀಲ್ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಚಲೋ ನನಗೂ 4 ಜನ ರೆಸ್ಪೆಕ್ಟ್ ಕೊಡ್ತಾರೆ, ಬಟ್ ನನಗೇನ್ ಅನ್ಸ್ತೈತಿ, ನನಗಿಂತ ಅವ್ಗೆ ಇನ್ನೊಬ್ಬ ಕೊಡ್ತಾರಲ್ಲ ಅವ್ನು ನನಗಿಂತ ಜಾಸ್ತಿ ರೆಸ್ಪೆಕ್ಟ್ ಐತಿ, ನಾ ಅವ್ಗಿಂತ ಜಾಸ್ತಿ ಮಾಡ್ಬೇಕಂತೇಳಿ ಅನ್ಕೊಂಡು ನಾ ಏನಾಗ್ತೀನಿ ಅಂದ್ರೆ ಸೊ ನನ್ನ ನೆಮ್ಮದಿನ ಕಳ್ಕೊತೀನಿ ಅಂತೇಳಿ ಹಂಗ ಅನಿಸ್ತೈತಿ. ಸೊ ಹಿಂಗೆಲ್ಲ ಅವ್ರ ಫ್ರೆಂಡ್ಸ್ ಮುಂದೆ ಹೇಳಿದಾಗ ಅವ್ರ ಫ್ರೆಂಡ್ಸ್ ಹೇಳ್ತಾರ, ನೋಡಪ್ಪ ಊರಾಗ ಒಬ್ಬ ಅಜ್ಜ ಇದ್ದಾನು, ಅವ ಭಾಳ ಅನುಭವದ ಅಜ್ಜ ಇದ್ದಾನ, ಮತ್ತು ಅವಾಗ ಆಕ್ಚುಯಲ್ ಆಗಿ ಆ ಅಜ್ಜ ಅಂದ್ರೆ ಭಾಳ ಬುದ್ಧಿವಂತ ಮತ್ತು ತಿಳಿದ, ಅವಾಗ ಜೀವನ ಅನುಭವ ಭಾಳ ಇರ್ತೈತಿ. ಸೊ ಅವ್ರು ಸಜೆಸ್ಟ್ ಮಾಡ್ತಾರೆ, ನೀ ಏನಿಲ್ಲ ಆರಾಮ್ಸೆ ನೀವು ಹೋಗು, ಆ ಅಜ್ಜನ ಹತ್ರ ಕುಂತ ನಿಂದ ಎಲ್ಲಾ ಪ್ರಾಬ್ಲಮ್ಸ್ ಏನೇನು ನಮ್ಗೆ ಹೇಳಿದಿಲ್ಲ ಈ ಪ್ರಾಬ್ಲಮ್ಸ್ನ ಅಜ್ಜನ ಹತ್ರ ಹೇಳು, ಹಿಂಗ ಅಜ್ಜ ಒಂದು ಸೊಲ್ಯೂಷನ್ ಕೊಡ್ಬಹುದು ಅಂತೇಳಿ ಏನ್ ಮಾಡ್ತಾರೋ ಫ್ರೆಂಡ್ಸ್ ಸಜೆಸ್ಟ್ ಮಾಡ್ತಾರೋ. ಅಜ್ಜ ಯಾವ ರೀತಿ ಇರ್ತಾನಪ್ಪ ಅಂದ್ರ ಊರಿನೊಳಗಡೆ ಒಂಥರ ಮಾದರಿ. ಅವ ಅಜ್ಜ ಹೇಳಿದಾನಂದ್ರೆ ಮುಗೀತು, ಆಲ್ಮೋಸ್ಟ್ ಎಲ್ಲರೂ ಅದನ್ನ ಫಾಲೋ ಮಾಡೋಂತ ಇದ್ರು. ಯಾಕಂದ್ರ ಅಜ್ಜನಿಗೆ ಅಷ್ಟು ಜ್ಞಾನ ಇರ್ತಿತ್ತು. ಸೊ ಒಂದ್ ದಿವಸ ಏನಾಗ್ತೈತಿ ಅಂದ್ರೆ ಇವ ಹೋಗ್ತಾನ ಅಜ್ಜನ ಕಡೆ. ಸೊ ಅಜ್ಜ ಮತ್ತ ಈ ರೀತಿ ಆಗತೈತಿ, ನನಗೆ ಬಹಳ ಸಮಸ್ಯೆ ಆಗತೈತಿ, ನಾ ಯಾವ್ದು ಪಾಸಿಟಿವ್ ಆಗಿ ಥಿಂಕ್ ಮಾಡಕ್ ಸಾಧ್ಯ ಆಗತ್ತಿಲ್ಲ. ಈ ಒಂದ್ ಶರ್ಟ್ ಐತಿ, ಶರ್ಟ್ ಎಲ್ಲಾನು ಚಲೋ ಐತಿ, ಬಟ್ ಒಂದ್ ಕಡೆ ತೂತ್ ಬಿದ್ದಿತ್ತು ಅಂದ್ರ ನಾ ಬರೀ ಆ ತೂತಿನ ಕಡೆನ ವಿಚಾರ ಮಾಡ್ತೀನಿ, ಹೊರತಾಗಿ ಎಂಟೈರ್ ಶರ್ಟ್ ಏನ್ ಚಲೋ ಐತಲ್ಲ ಅದ್ರ ಬಗ್ಗೆ ನಾ ಯೋಚನೆ ಮಾಡಂಗಿಲ್ಲ. ಬರೀ ನನ್ನ ನೆಗೆಟಿವ್ ಥಾಟ್ಸ್ ನನ್ನ ತಲೆಯೊಳಗಿದಾವು. ಸೊ ಈ ರೀತಿ ಇದ್ದಾಗ ಇನ್ನೊಬ್ಬರು ಕಂಪ್ಯಾರಿಸನ್ ಮಾಡೋದು ಅಥವಾ ನಮ್ಮ ನೆಮ್ಮದಿ ನಾವು ಹಾಳು ಮಾಡ್ಕೊಳ್ಳೋದು ಹಿಂಗೆಲ್ಲ ಆಗತೈತಿ. ಏನ್ ಮಾಡೋದು ಇದಕ್ಕ ಅಂತೇಳಿ. ಸೊ ಅಜ್ಜ ಒಂದ ಮಾತನಾಗ ಅವ್ನು ರಿಪ್ಲೈ ಮಾಡ್ತಾನು, ಏನಿಲ್ಲಪ್ಪ ನಿನ್ ತಲೆ ಸಮಾಧಾನ ಇಟ್ಕೋ ಅಂದ್ಬಿಡ್ತಾನ.
ಬಟ್ ಇವಂಗ ಗೊತ್ತಾಗಿಲ್ಲ, ಇಲ್ರಿ ಮತ್ತು ನನಗೆ ಅದೇನಂತ ತಲೆ ಸಮಾಧಾನ ಮಾಡ್ಕೊಳ್ಳೋದು ಗೊತ್ತಿಲ್ಲ, ನೀವು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಹೇಳಿದ್ರು. ಸೊ ನಿನಗೆ ಗೊತ್ತಿಲ್ಲ, ಒಂದು ಕೆಲಸ ಮಾಡು ಅಂತ ಅಜ್ಜ. ಸೊ ಅವಾಗ ಅಜ್ಜ ಏನು ಹೇಳ್ತಾನಪ್ಪ ಅಂದ್ರೆ, ಏನಿಲ್ಲ, ಒಂದು 8-10 ದಿವಸ ದಿನಕ್ಕೆ ದಿನ ಏನು ಮಾಡಿದ್ರೆ ದೇವಾಲಯ ಅಥವಾ ಗುಡಿ ಅಂತೀವಲ್ಲ, ಸೊ ಡೈಲಿ ಹೋಗು, ಗುಡಿ ನಮಸ್ಕಾರ ಮಾಡು, ಆಮೇಲೆ ಗುಡಿಗೆ ಹೋಗಿ ಬಾ, ಆಟೋಮೆಟಿಕಾಗಿ ನಿಮ್ದೆಲ್ಲ ಕಡಿಮೆ ಆಗ್ತೈತಿ ಅಂತ ಹೇಳ್ತಾನೆ. ಸೊ ಇವ ಅದೇ ಪ್ರಕಾರ ಏನು ಮಾಡ್ತಾನಪ್ಪ, ಒಂದು 8-10 ದಿವಸ ಹೋಗ್ತಾನೆ. ದಿನ ದೇವ್ರಿಗೆ ಹೋಗೋದು ಬರೋದು ಮತ್ತು ಮಾಡೋದು ಅಂತ, ದೇವ್ರಿಗೆ ಬರೋದು ಮತ್ತು ಒಂದೇನು ಕೆಲಸ ಇರ್ತೈತಲ್ಲ ಕೆಲಸ ಮಾಡೋದು ಕಂಟಿನ್ಯೂ ಆಗಿ ಮಾಡ್ತಾನೆ. ಒಂದು 8-10 ದಿವಸ ಸ್ವಲ್ಪ ಬದಲಾವಣೆ ಆಗ್ತೈತಿ. ಈಗೇನು ಅಜ್ಜ ಏನು ಹೇಳಿರ್ತಾನೋ ಅಥವಾ ಫ್ರೆಂಡ್ಸ್ ಏನು ಹೇಳಿರ್ತಾರಲ್ಲ ಎಲ್ಲ ಸೊಲ್ಯೂಷನ್ ಸಿಕ್ಬಿಡ್ತೈತಿ ಅಂತೇಳಿ ಪೂರ್ತಿ ಅಂತೂ ಬದಲಾವಣೆ ಆಗಂಗಿಲ್ಲ, ಬಟ್ ಸ್ವಲ್ಪ ಬದಲಾವಣೆ ಆಗ್ತೈತಿ, ಪಾಸಿಟಿವ್ ಚೇಂಜ್ ಆಗ್ತೈತಿ. ಬಟ್ ಇವಂಗ ಅಷ್ಟ ಸಾಕಾಗಂಗಿಲ್ಲ, ಮೊದಲ ನೆಗೆಟಿವ್ ಮತ್ತೆ ಹೋಗ್ತಾನೆ ನೀವು ಅಜ್ಜನ ಕಡೆ. ಸೊ ಅಜ್ಜ ಕೇಳ್ತಾನೆ ಮತ್ತೆ, ಅಜ್ಜ ನೀವು ಹೇಳಿದ್ದು ಕರೆಕ್ಟ್ ಐತಿ, ಗುಡಿಗೇನು ಹೋದ್ನಿ, ಬಟ್ ನಂಗೇನು ಅಷ್ಟ ಪೂರ್ತಿ ಪಾಸಿಟಿವ್ ಏನು ಚೇಂಜ್ ಅನಿಸ್ಲಿಲ್ಲ ಅಂತ ಹೇಳ್ತಾನೆ. ಇವ ಅಜ್ಜ, ಹೌದು, ನಾ ಹೇಳ್ದವ್ರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಸ್ವಲ್ಪ ಅರ್ಥ ಆಗೋಂಗೆ ಹೇಳಿದಾಗ ತಿಳಿದೈತಪ್ಪ ನಿನಗೆ ಯಾಕೆ ಹಿಂಗಾಗೈತಿ ಅಂತ ಹೇಳ್ತಾನೆ. ಸೊ ಅದಕ್ಕೆ ಅಜ್ಜ ಏನು ಮಾಡ್ತಾನಂದ್ರೆ ಕೆಲವೊಂದು ಕ್ವಶನ್ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಯಾವ ರೀತಿ ಕ್ವಶನ್ ಕೇಳಾಕತ್ತೇನಪ್ಪ ಅಂದ್ರೆ, ಇವ ಏನು ಖರೆ ಹೋಗಿದಾನೋ ಗುಡಿಗೆ ಏನಿಲ್ಲ ಅಂತ ಚೆಕ್ ಮಾಡ್ಬೇಕಲ್ಲ. ಸೊ ನೀವು ಬೇಕಂದ್ರೆ ಗುಡಿಗೆ ಹೋಗ್ತಾರಲ್ಲ, ನನ್ನ ಸೊಟ್ಟಿಗೆ ವಿಡಿಯೋ ನೋಡಾಕತ್ತಿದಾರಲ್ಲ, ಮ್ಯಾಕ್ಸಿಮಮ್ ನೀವು ಗುಡಿಗೆ ಹೋಗ್ತೀರಿ, ಕಾಲು ಬೀಳ್ತೀರಿ, ಆಮೇಲೆ ತಿರ್ಗಾಡ್ತೀರಿ, ಅಲ್ಲಿ ಒಂದು ಸ್ವಲ್ಪ ಕೂತ್ಕೋತೀರಿ, ಇವೆಲ್ಲ ಮಾಡ್ತಿರಲ್ಲ. ಸೊ ಇನ್ನು ಅಜ್ಜ ಏನು ಆ ವ್ಯಕ್ತಿಗೆ ಏನು ಕ್ವಶನ್ಸ್ ಕೇಳ್ತಾನಲ್ಲ, ಅದ ಕ್ವಶನ್ಸ್ನ ನೀವು ಕೇಳ್ಕೊಡ್ರಿ. ಎಷ್ಟು ಆನ್ಸರ್ ನಿಮ್ಗೆ ನಿಜವಾಗಿ ಗೊತ್ತೈತಿ, ಆಮೇಲೆ ಆ ಅಜ್ಜ ಯಾವ ರೀತಿ ಅವ್ನಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಅನ್ನೋದು ನಿಮಗೂ ಗೊತ್ತಾಗ್ತದೆ. ಸೊ ಅಜ್ಜ ಏನು ಮಾಡ್ತಾನಪ್ಪ ಅಂದ್ರೆ ಸಿಂಪಲ್ ಆಗಿ ಕ್ವಶನ್ ಕೇಳ್ಕೊಂತ ಹೋಗ್ತಾನೆ. ಸೊ ನೀ ಹೋಗ್ತಿಲ್ಲ, ಗುಡಿಗೆ ಹೋಗಿದ ತಕ್ಷಣ ಫಸ್ಟ್ ಏನು ಮಾಡ್ತಿ ಅಂದ್ರೆ, ಬರಿಗಾಲೇ ಒಳಗೆ ಹೋಗ್ತೀವೋ ಅಥವಾ ಚಪ್ಪಲಿ ಹಾಕೊಂಡು ಹಂಗ ಒಳಗೆ ಹೋಗ್ತೀವೋ ಅಂತೇಳಿ ಕೇಳ್ತಾನೆ. ಆಮೇಲೆ ಅದಾದ್ಮೇಲೆ ಅಲ್ಲಿ ಹೋಗಿ ಏನಾರೇ ಯಾವ್ದಾದ್ರು ಒಂದು ಮೂರ್ತಿಗೆ ಒಂದು ಆಮೆ ಇರ್ಬೋದು, ಬಸವಣ್ಣ ಆಗಿರ್ಬೋದು, ಅವ್ರಿಗೆ ಸ್ಪರ್ಶ ಮಾಡಿ ಅಥವಾ ಟಚ್ ಮಾಡಿ ಏನಾರೇ ನೀ ಆಶೀರ್ವಾದ ಅಲ್ಲಿ ತಗೊಳ್ತೀನೋ ಅನಿಲ್ಲೋ, ಅಥವಾ ಈಗ ನೀವು ಹೋಗಿರ್ತೀಯಲ್ಲ ಗರ್ಭಗುಡಿಗೆ ಹೋಗ್ಬೇಕಾದ್ರ ಆ ಗರ್ಭಗುಡಿ ಬಾಗ್ಲೇನ್ ಇರ್ತೈತಲ್ಲ, ಆ ಬಾಗ್ಲೇನ್ ನಿನಗಿಂತ ಹೈಟ್ ಇರ್ತೈತೋ ಅಲ್ಲಿ ನಿನಗಿಂತ ಕಡಿಮೆ ಇರ್ತೈತೋ ಅಂತ ಕೇಳ್ಕೊಂತ ಹೋಗ್ತಾನೆ. ಒಂದೊಂದು ಹೋಗಿದ ತಕ್ಷಣ ನೀ ಬೆಲ್ ಹೊಡಿತೇನ, ಗಂಟಿ ಹೊಡಿತೇನ, ಅಲ್ಲಿ ಗಂಟಿ ಇರ್ತೈತೇನ, ಕರ್ಪೂರ ತಗೊಂಡು ಹೋಗ್ತೀಯನ, ಅಥವಾ ನೀ ಊದಿನ ಕಡ್ಡಿ ಹಚ್ತೀಯನ ಅಂತ ಕೇಳ್ತಾನೆ. ಎಲ್ಲದಕ್ಕೂ ನಾ ಎಲ್ಲ ಮಾಡಿದೇನ್ರಿ ಅಂತ ನೀವು. ಹೌದು, ನಾ ಹೆಂಗಿದ್ರು ಚಪ್ಪಲಿ ಅಂತೂ ದೇವಸ್ಥಾನದ ಒಳಗೆ ನಾವು ಹಾಕೊಂಡು ಹೋಗಂಗಿಲ್ರಿ, ಚಪ್ಪಲಿನೂ ಬಿಟ್ಟ ಹೋಗ್ತೇನ್ರಿ, ಆಮೇಲೆ ಹೋಗ್ಬೇಕಾದ್ರೆ ಊದಿನ ಕಡ್ಡಿ ಕರ್ಪೂರನು ತಗೊಂಡು ಹೋಗ್ತೇನ್ರಿ, ಆಮೇಲೆ ಹೋಗಾಗ ಬೆಲ್ಲು ಹೊಡಿತೇನ್ರಿ, ಆಮೇಲೆ ಟಚ್ ಮಾಡಿ ಸ್ಪರ್ಶ ತಗೊಂಡು ಆಮೇಲೆ ಕೈ ಮುಗಿತೇನಿ. ಮತ್ ನೀವು ಹೇಳ್ದಂಗ ದೇವಸ್ಥಾನದ ಗರ್ಭಗುಡಿ ಬಾಗಿಲು ಏನಿರ್ತೈತ್ಲ, ಅದ್ ನಾನ್ ನೋಡಿದ ಪ್ರಕಾರ ಸಣ್ಣದ ಇರ್ತೈತ್ರಿ, ಬಟ್ ಯಾಕಂತೇಳಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಸೊ ಅಜ್ಜ ಇದನ್ನೆಲ್ಲ ಕೇಳ್ಕೊತಾನು. ಅಜ್ಜ ಬಹಳ ಹುಷಾರಿರ್ತಾನ, ಅವ್ನ್ ಗೊತ್ತಾಗ್ತೈತಿ. ಸೊ ಆಕ್ಚುಯಲ್ ಆಗಿ ಪ್ರಾಬ್ಲಮ್ ಎಲ್ಲೇ ಐತಪ್ಪ ಅಂತೇಳಿ ಇವ್ಗೆ ಗೊತ್ತಾಗ್ತೈತಿ. ಇವ ಗುಡಿಗೆ ಹೋಗಿ ಬರ್ತಾನ ಅಷ್ಟ, ಬಟ್ ಅಲ್ಲಿ ಏನಾಗತೈತಿ ಆಕ್ಚುಯಲ್ ಆಗಿ ಏನಾಗತೈತಿ ಅಂತ ಗೊತ್ತಿಲ್ಲ. ಯಾಕೆ ಚಪ್ಪಲಿ ಬಿಟ್ಟು ಹೊರಗೆ ಬಿಟ್ಟು ಒಳಗೆ ಹೋಗ್ತೀವಿ, ಆಮೇಲೆ ಯಾಕೆ ಬೆಲ್ಲ ಹಾರಿಸ್ತೀವಿ, ಯಾಕೆ ಪ್ರಸಾದ ಅಥವಾ ನೈವೇದ್ಯನ ತೋರಿಸ್ತೀವಿ, ಯಾಕೆ ಕರ್ಪೂರ ಹಚ್ಚುತ್ತೇವಿ, ಊದಿನ ಕಡ್ಡಿ ಹಚ್ಚುತ್ತೇವಿ, ಭಂಡಾರ ಅಥವಾ ತಿಲಕನ ಯಾಕೆ ಇಟ್ಕೋತೀವಿ, ಒಂದು ಗಂಧ ಆಗಿರ್ಬೋದು, ಭಂಡಾರ ಆಗಿರ್ಬೋದು, ಗುಲಾಲ್ ಆಗಿರ್ಬೋದು, ಇನ್ನೊಂದನ್ನ ಯಾಕೆ ನಾವು ಆ ಪದ್ಧತಿ ಒಳಗಡೆ ಗುಡಿ ಒಳಗಡೆ ಇಟ್ಟಿದ್ದೇವೆ ಅನ್ನೋದ ಈ ವ್ಯಕ್ತಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗ್ತೈತಿ. ಸೊ ನೀವು ಕೇಳ್ಕೊಡ್ರಿ, ನಾ ಈಗ ಏನೇನು ಹೇಳಿದ್ನಲ್ಲ, ಪ್ರಸಾದ ಆಗಿರ್ಬೋದು, ಒಂದು ಗಂಟೆ ಶಬ್ದ ಆಗಿರ್ಬೋದು, ಕಾಲು ಮುಗಿಯೋದಾಗಿರ್ಬೋದು, ಅಥವಾ ಗರ್ಭಗುಡಿ ಬಾಗಲ ಸಣ್ಣದಾಗಿ ಇಡೋದಾಗಿರ್ಬೋದು, ಇದ್ರ ಹಿಂದ ಅದರದ್ದೇ ಆದ ಓನ್ ರೀಸನ್ಸ್ ಇದೆ. ಅದು ಅಜ್ಜಾಗ ಬಹಳ ಚಂದ ಗೊತ್ತಿರ್ತೈತಿ. ಸೊ ಅಜ್ಜ ಅದಕ್ಕೆ ಹೇಳ್ತಾನು, ನೋಡಪ್ಪ, ನೀ ಗುಡಿಗೆ ಹೋಗಂದ್ರ ನುಸ್ತ ಹೋಗಿ ಬರೋದಲ್ಲ, ಸುಮ್ಮನೆ ಏನೋ ಹೇಳಿದೇನಂತೇಳಿ ಹೋಗಿ ಬರೋದಲ್ಲ, ನೀ ಪ್ರತಿಯೊಂದನ್ನು ಅರ್ಥ ಮಾಡ್ಕೋಬೇಕು. ನಾನು ನಿನಗೆ ಮೊನ್ನೆ ಏನು ಹೇಳಿದ್ನಂದ್ರ, ನೀ ಆರಾಮ್ ಬರೀ ತಲೆ ಸಮಾಧಾನ ಇಟ್ಕೋ, ನೀನು ಆರಾಮ್ ಆಗ್ತೈತಿ, ನಿನ್ಗೆ ಏನೂ ಆಗಂಗಿಲ್ಲ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತೈತಿ ಅಂತ ಹೇಳಿದ್ನಿ. ಬಟ್ ನೀ ಏನಂದ್ರೆ ನನಗೆ ಅದೇನು ಕರೆಕ್ಟಾಗಿ ಗೊತ್ತಾಗಂಗಿಲ್ರಿ, ಇನ್ನೊಂದು ಸ್ವಲ್ಪ ಹೇಳ್ರಂಗಿಲ್ಲ. ಅದಕ್ಕೆ ನಾನು ನಿನಗೆ ಗುಡಿಗೆ ತಿಳಿಸಿದ್ನಿ, ಗುಡಿಗೆ ಹೋಗ್ಬಾ, ಕಾಲು ಬಿದ್ದು ಬಾ ಅಂತ ಹೇಳಿದ್ನು. ಯಾಕೆ ನಿನಗೆ ಹೇಳಿದ್ನಂದ್ರ, ತಲೆ ಸಮಾಧಾನ ಇಟ್ಕೊಳ್ಳೋದಂದ್ರೆ ಏನಪ್ಪಾ ಅಂದ್ರ, ನೀನಿಂದ ಏನು ಪಂಚೇಂದ್ರಿಯಗಳು ಅಂತೇಳಿ ಏನು ನಾವು ಕರಿತೀವಲ್ಲ, ಕಣ್ಣು, ಮೂಗು, ಬಾಯಿ, ಆಮೇಲೆ ಕಣ್ಣು, ಮೂಗು, ನಾಲಿಗೆ, ಕಿವಿ, ಆಮೇಲೆ ಸ್ಪರ್ಶ. ಸೊ ಇವೇನವಲ್ಲ, ಇದಕ್ಕೆ ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡಿ ಇಟ್ಕೋ. ಅದಕ್ಕೆ ಏನ್ ಬೇಕಾಗ್ತೈತೆ ಅದಕ್ಕೆ ಕೆಲವೊಂದ್ ಸರ್ತಿ ಕೊಡು, ಯಾವ್ದು ಕೆಲವೊಂದು ಬೇಡ ಆಗಿರ್ತಾವಲ್ಲ ಅದನ್ನ ಕೊಡಬೇಡ ಅಂತೇಳಿ ಇಂಡೈರೆಕ್ಟ್ ಆಗಿ ಅಜ್ಜ ಹೇಳಿರ್ತಾನೆ.
ಸೊ ನಮ್ಮ ಗುಡಿ ಒಳಗಡೆ ನೀವು ಅಬ್ಸರ್ವ್ ಮಾಡ್ಬೋದು, ನಾವೇನೇನು ಗುಡಿ ಒಳಗಡೆ ನೋಡ್ತೀವಲ್ಲ, ನಮ್ಮ ಈ ಪಂಚೇಂದ್ರಿಯಗಳನ್ನ ಕಂಟ್ರೋಲ್ ಮಾಡಕ ಮತ್ತು ಅದಕ್ಕೆ ಏನೇನು ಬೇಕಾಗ್ತೈತಲ್ಲ ಆ ಅಂಶಗಳನ್ನ ಕೊಡೋ ಸಲುವಾಗಿ ಗುಡಿದ ಡಿಸೈನ್ ಆ ರೀತಿ ಮಾಡಿದ್ದಾರೆ. ನೋಡ್ರಿ, ನಾವು ಒಳಗೆ ಹೋಗ್ಬೇಕು ಅಂದ್ರ ಬರಿಗಾಲಲ್ಲಿ ಹೋಗ್ತೀವಿ. ಅಂದ್ರ ನಮ್ಮ ಸ್ಪರ್ಶ ಆಕ್ಟಿವೇಟ್ ಆಗ್ಬೇಕು, ನಮ್ಮ ಚರ್ಮ ಆಕ್ಟಿವೇಟ್ ಆಗ್ಬೇಕು. ನಮ್ಮ ಪಂಚೇಂದ್ರಿಯಗಳು ಅಂದ್ರೆ ಏನಂದ್ರ ಆ ಇಂದ್ರಿಯಗಳಿಂದ ನಮಗೆ ಇನ್ಫಾರ್ಮೇಶನ್ ಈ ಬ್ರೈನಿಗೆ ಹೋಗ್ತೈತಿ. ಸೊ ಇಂದ್ರಿಯಗಳಿಂದ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಬಂತು, ಕರೆಕ್ಟ್ ಆಗಿರೋದು ನಮ್ಗೆ ಗೊತ್ತಾಯ್ತು ಅಂದ್ರೆ ಹೊರಗಿನ ಗೊಂದಲಗಳಿಗೆ ನಾವು ಒಳಗಾಗಂಗಿಲ್ಲ. ನಮ್ದು ಕರೆಕ್ಟ್ ಆಗಿ ಥಾಟ್ ಪ್ರೊಸೆಸ್ ಅಥವಾ ಥಿಂಕಿಂಗ್ ಪ್ರೊಸೆಸ್ ಬರ್ತೈತಿ. ಸೊ ಸ್ಪರ್ಶದಿಂದ ನೋಡ್ರಿ ಎಲ್ಲಾ ಇಂದ್ರಿಯಗಳಿಗೂ ಟಚ್ ಆಗಬೇಕನ್ನೋ ಹಂಗ ಈ ಗುಡಿನ ಡಿಸೈನ್ ಮಾಡಿರ್ತಾರೆ. ಒಳಗೆ ಹೋಗ್ಬೇಕಾದ್ರೆ ಏನಾಗ್ತೈತಿ, ಬರಿಗಾಲೇ ನಡ್ಕೊಂಡು ಹೋಗ್ತೀವಿ. ಅಲ್ಲಿ ಹೋಗಿ ಆಮೆಗೆ ಅಥವಾ ಬಸವನಿಗೆ ನಾವು ಸ್ಪರ್ಶ ಮಾಡ್ತೀವಿ, ಟಚ್ ಮಾಡ್ತೀವಿ. ಟಚ್ ಮಾಡಿ ಆದ್ಮೇಲೆ ಆ ಫೀಲ್ ಬರ್ತೈತಿ ನಮ್ಗೆ. ಆಮೇಲೆ ಗಂಟಿ ಶಬ್ದ, ನಾವು ಗಂಟಿ ಬಾರಿಸ್ತೇವಲ್ಲ, ಯಾಕೆ ಬಾರಿಸ್ತೇವಪ್ಪ ಅಂದ್ರೆ ಯಾರಿಗೋ ಕೇಳ್ರಿ, ಕಾಮನ್ ಆಗಿ ಯಾರಿಗಾದ್ರು ಕೇಳ್ರಿ ಅಂದ್ರೆ ಇಲ್ರಿ ದೇವ್ರು ಮಲ್ಕೊಂಡಿರ್ತಾನೋ ಆಮೇಲೆ ಎಬ್ಸ್ಬೇಕಂತೇಳಿ ನಾವು ಬೆಲ್ ಹೊಡಿತೇವ್ರಿ ಅಂತೇಳಿ ಕಾಮನ್ ಆಗಿ ಹೇಳ್ತಾರೆ. ಬಟ್ ಆ ರೀತಿ ಇಲ್ಲ, ದೇವ್ರು ಮಲ್ಕೊಂಡಿರ್ತಾನೋ ನಾವು ಎಬ್ಸ್ಬೇಕು ಅಂತೇಳಿ ಯಾವ್ದು ಬೆಲ್ ಇಲ್ಲ. ಬಟ್ ನಾವು ಬೆಲ್ ಯಾಕೆ ಹಾಕ್ತಿವಿ ಅಥವಾ ಗಂಟಿ ಯಾವ್ದು ಯಾಕೆ ಹಾಕ್ತಿವಿ ಅಂದ್ರೆ ನಾವು ಇಡೀ ಜೀವನದೊಳಗೆ ಮುಳುಗಿ ಹೋಗ್ಬಿಟ್ಟಿದ್ವಿ. ನಮ್ಮ ಕೆಲಸ ಆಯ್ತು, ನಮ್ ಗೊಂದಲ ಆಯ್ತು, ಪ್ರಾಬ್ಲಮ್ಸ್ ಆಯ್ತು, ಕಷ್ಟ ಆಯ್ತು, ಬರೀ ಇದ್ರೊಳಗೆ ಇರ್ತೇವೆ. ನಾವು ಪ್ರೆಸೆಂಟ್ ಮೂಮೆಂಟ್ ಒಳಗೆ ಬರಂಗೇ ಇಲ್ಲ. ಸೊ ಅದಕ್ಕೆ ದೇವಸ್ಥಾನಕ್ಕೆ ಎಂಟ್ರಿ ಆಗಿದ ತಕ್ಷಣ ಒಂದು ದೊಡ್ಡ ಗಂಟೆ ಇರ್ತೈತಿ. ಆ ಗಂಟಿ ಶಬ್ದ ಯಾವ್ದು ರೀತಿ ಇರ್ತೈತಪ್ಪ ಅಂದ್ರ ನಿಮ್ಮ ಬ್ರೈನ್ ಅನ್ನ, ನಿಮ್ಮ ಮೈಂಡ್ ಅನ್ನ ಪ್ರೆಸೆಂಟ್ ಮೂಮೆಂಟ್ ಒಳಗಡೆ ಅದು ತರಕ್ ಹೆಲ್ಪ್ ಮಾಡ್ತೈತಿ. ಎಲ್ಲಾನು ನೀವ್ ಏನ್ ನಿಮ್ದು ಕೇಯಾಸ್ ಅಥವಾ ನಿಮ್ದು ಏನ್ ಕಷ್ಟ ಅಥವಾ ಏನೇನೋ ಇದಾವಲ್ಲ ಅದನ್ನೆಲ್ಲಾನು ಬಿಟ್ಟ ಫಸ್ಟ್ ನೀ ಈ ದೇವಸ್ಥಾನಕ್ಕೆ ಬಂದಿ, ಇಲ್ಲೊಂದು ಪವಿತ್ರ ಜಾಗಕ್ಕೆ ಬಂದಿ ಅನ್ನೋ ಫೀಲಿಂಗ್ಸ್ ಪ್ರೆಸೆಂಟ್ ಮೂಮೆಂಟ್ ಒಳಗಡೆ ಬರ್ಲಿ ಅನ್ನೋದು ಆ ಗಂಟೆ ಶಬ್ದ ನಿಮ್ಗೆ ಹೇಳ್ಕೊಡ್ತೈತಿ. ಸೊ ಇಂದ್ರಿಯ ಕಿವಿ ಅನ್ನೋದು ಒಂದ್ ಏನೈತಿಲ್ಲ, ಇದರಿಂದ ನೀವು ಅದನ್ನ ಕೇಳಿಸ್ಕೊಂಡ ಆಲಿಸ್ತೀರಿ, ಹಂಗ ಮುಂದೆ ಹೋಗ್ತೀರಿ. ಅಥವಾ ಒಂದು ಊದಿನ ಕಡ್ಡಿನ ಹಚ್ತೀರಿ. ಊದಿನ ಕಡ್ಡಿ ಅಂದ್ರೆ ಸ್ಮೆಲ್. ಸೊ ನಿಮ್ಮ ಮೂಗ ಅಥವಾ ಮೂರನೇ ಇಂದ್ರಿಯ ಮೂಗ್ ಏನೈತಿಲ್ಲ ಅದನ್ನ ಆಕ್ಟಿವೇಟ್ ಮಾಡಬೇಕು, ಚಲೋ ವಾಸನೆ. ಓಕೆ, ಸೊ ನೀವು ನೋಡಿರ್ಬೇಕಂದ್ರೆ ಚಲೋ ಚಲೋ ವಾಸನೆ ಇರುವಂತದ ಆ ಊದಿನ ಕಡ್ಡಿ ನಾವು ಯೂಸ್ ಮಾಡ್ತೀವಿ. ಯಾಕಂದ್ರೆ ನಮ್ದು ಮೂಗ್ ಅನ್ನೋ ಒಂದು ಇಂದ್ರಿಯ ಆಕ್ಟಿವೇಟ್ ಆಗ್ಲಿ, ಗ್ರಹಿಸಿಕೆ ಚಲೋ ಆಗ್ಲಿ ಅಂತೇಳಿ ನಾವು ಊದಿನ ಕಡ್ಡಿನ ತಗೊಂಡು ಹೋಗ್ತೀವಿ. ಆಮೇಲೆ ನೋಡ್ರಿ, ಹಬ್ಬ ಹರಿದಿನ ಇರ್ಲಿ ಅಥವಾ ಯಾವ್ದೋ ಒಂದು ದೇವಸ್ಥಾನಕ್ಕೆ ಪ್ರಸಾದ ಕೊಡ್ಬೇಕಂದ್ರ ನಾವು ರುಚಿಯಾದ ಆಹಾರ ಮಾಡ್ಕೊಂಡು ಹೋಗಿರ್ತೇವೆ. ಯಾಕಪ್ಪ ಅಂದ್ರ ನಾಲಿಗೆ ಅನ್ನೋ 4ನೇ ಇಂದ್ರಿಯ ಐತಲ್ಲ ಅದು ಕರೆಕ್ಟ್ ಆಗಿರ್ಲಿ, ಅದನ್ನ ಎನ್ರಿಚ್ ಮಾಡೋದಿರ್ಲಿ. ಆಮೇಲೆ ಅದಕ್ಕೆ ನಾವು ಕರೆಕ್ಟ್ ಆಗಿ ಬೇಕಾದನ್ನ ಕೊಟ್ಟು ಅಂದ್ರ ನಮ್ಮ ಬ್ರೈನ್ ಏನಾಗ್ತೈತಪ್ಪ, ಆರಾಮಾಗಿರ್ತೈತಿ. ಆಮೇಲೆ ಏನೊಂದು ಅದ ಕ್ವಶನ್ ಒಳಗಡೆ ನಾ ಕೇಳಿದ್ದೆ, ಗರ್ಭಗುಡಿ ಬಾಗಿಲು ಏನಿರ್ತೈತಲ್ಲ ನಮ್ಗಿಂತ ಸಣ್ಣದಿರ್ತೈತಿ. ನೀವು ಬೇಕಂದ್ರೆ ಹೋಗ್ರಿ, ಆಲ್ಮೋಸ್ಟ್ ಯಾವ ದೊಡ್ಡ ಗುಡಿ ಇರ್ತಾವಲ್ಲ ಆ ಗುಡಿ ಒಳಗಡೆ ಹೋಗಿ ನೋಡ್ರಿ, ಗರ್ಭಗುಡಿ ಬಾಗಿಲು ಏನಿರ್ತೈತಲ್ಲ ಅದು ಬಹಳ ಸಣ್ಣ ಇರ್ತೈತಿ. ಯಾಕಪ್ಪ ಅಂದ್ರ ನಮ್ಮ ನಂಬಿಕೆ, ದೇವರನ್ನು ಮೂರ್ತಿ ಏನಿರ್ತೈತಲ್ಲ ಆ ಮೂರ್ತಿ ನಮ್ಮ ನಂಬಿಕೆ ಅದ. ನಮ್ಮ ನಂಬಿಕೆ ಮುಂದೆ ನಾವು ತಲೆಬಾಗಬೇಕು ಅಂತ, ದೊಡ್ಡವ್ರ ಮುಂದೆ ನಾವು ತಲೆಬಾಗಬೇಕು. ನಮ್ಗೆ ಅಹಂ ಬರಬಾರ್ದು, ಈಗೋ ಬರಬಾರ್ದು. ಇಂಥ ಎಲ್ಲಾ ಕಾನ್ಸೆಪ್ಟ್ ಅನ್ನ ಗೊತ್ತಾಗ್ಲಿ, ಜನರು ತಿಳ್ಕೊಳ್ಳಿ ಅಂತೇಳಿ ಏನ್ ಮಾಡಿದಾರಪ್ಪ ಅಂದ್ರ ನಮ್ಮ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಹೋಗಿ ಪಟ್ 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 ಈಗ ನೀವು ಬೇಕಂದ್ರೆ ಎಷ್ಟೋ ಜನ ಕೇಳ್ರಿ ಬೇಕಂದ್ರೆ ಯಾಕೆ ಹೋಗ್ತೀರಿ ಗುಡಿಗೆ ಅಂತ ಕೇಳಿದ್ರ ಆರಾಮ ಕಾಲ್ ಮುಗ್ಯಾಕ್ ಹೋಗ್ತೀವಿ, ಕೈ ಮುಗ್ಯಾಕ್ ಹೋಗ್ತೀವಿ, ಆಮೇಲೆ ಪೂಜೆ ಮಾಡಕ್ ಹೋಗ್ತೀವಿ ಅಂತೇಳಿ ಒಂದ್ ಸ್ವಲ್ಪ ಅಂದ್ರ ಆ ಅಜ್ಜ ಹೇಳಿದ ಪ್ರಕಾರ ಆ ವ್ಯಕ್ತಿಗೆ ಡೈರೆಕ್ಟ್ ಆಗಿ ಹೇಳಿದಾಗ ಹೋಗಿ ಬಾ ಅಂದ್ರ ಅದು ಇಂಪ್ಯಾಕ್ಟ್ ಆಗಿಲ್ಲ, ಪರಿಣಾಮ ಸಿಕ್ಕಿಲ್ಲ. ಬಟ್ ನೀವು ಯಾವಾಗ ಈ ರೀತಿ ತಿಳ್ಕೋತಿರಲ್ಲ, ಇದು ಇಂದ್ರಿಯಗಳಿಗೆ ಕನೆಕ್ಟ್ ಐತಿ, 5 ಇಂದ್ರಿಯಗಳಿಗೆ ಏನಾಗೈತೆ ಕನೆಕ್ಟ್ ಐತಿ. ಈ ಇಂದ್ರಿಯಗಳು ಕನೆಕ್ಟ್ ಇದ್ದಾಗ ಅದಕ್ಕೆ ಕರೆಕ್ಟ್ ನಾವು ಹೆಂಗ್ ಬೇಕಂಗ ಆಲೋಚನೆ ಮಾಡಿ ಅಲ್ಲಿ ಕುಂತ ಒಂದ್ ಸ್ವಲ್ಪ ಎಲ್ಲಾನು ಅಬ್ಸರ್ವ್ ಮಾಡಿ ಬಂದ್ರಿ ಅಂದ್ರೆ ಏನಾಗ್ತೈತಿ ಅಂದ್ರ ಕರೆಕ್ಟ್ ಆಗಿ ನಿಮ್ಗದ ಹೆಲ್ಪ್ ಆಗಕ್ ಸ್ಟಾರ್ಟ್ ಆಗ್ತೈತಿ. ಯಾಕ ಅವ ವ್ಯಕ್ತಿ ಒಂದ್ 8 ದಿನ ಹೋಗಿ ಬಂದು ಮಾಡ್ತಾನೆ, ಬಟ್ ಇಂಪ್ಯಾಕ್ಟ್ ಆಗಂಗಿಲ್ಲ. ಯಾಕಂದ್ರ ಏನ್ ಮಾಡಾಕತ್ತಿದ ನಮ್ಗ ಗೊತ್ತಿಲ್ಲ, ನಾವು ಅದನ್ನ ಫಾಲೋ ಮಾಡಾಕತ್ತಿದ್ವಿ. ನಾವು ಹೋಗ್ತೀವಿ, ಗುಡಿಗೆ ಹೋಗ್ತೀವಿ, ಗುಡಿ ಯಾವ ಕಾರಣಕ್ಕೆ ನಿರ್ಮಾಣ ಆಗೈತೆ ಅನ್ನೋದು ಗೊತ್ತಿಲ್ಲ. ಇದು ಬೇರೆಯವ್ರ ಉದ್ಧಾರಕ್ಕೋಸ್ಕರ ಆಗಿಲ್ಲ, ನಮ್ಮನ್ನ ಉದ್ಧಾರ ಮಾಡ್ಕೊಳ್ಳೋ ಸಲುವಾಗಿ ಗುಡಿ ನಿರ್ಮಾಣ ಆಗೈತಿ. ಇದನ್ನ ಇಂಡಿವಿಜುವಲ್ ಆಗಿ ಮಾತಾಡ್ತೀನಿ, ಪ್ರತಿಯೊಬ್ಬ ವ್ಯಕ್ತಿಗೂ ಇದರ ಬೆನಿಫಿಟ್ ಐತಿ. ಸೋಷಿಯಲ್ ಒಳಗಡೆ ಅಥವಾ ಎಂಟೈರ್ ಸೊಸೈಟಿ ತಗೊಂಡ್ರೆ ಅಂದ್ರೆ ಸೋಷಿಯಲ್ ಬೆನಿಫಿಟ್ ಮತ್ತೆ ಅವು ಬೇರೆ ಅದಾವ, ಅದನ್ನ ಡಿಸ್ಕಸ್ ಮಾಡೋದು ಬೇಡ. ಈ ವಿಡಿಯೋದೊಳಗಡೆ ನಾ ಏನ್ ಹೇಳಾಕೊಂಡಿದ್ದೀನಪ್ಪ ಅಂದ್ರೆ ನಮ್ಮ ಇಂಡಿವಿಜುವಲ್ಗೆ, ನಮ್ಮ ವೈಯಕ್ತಿಕವಾಗಿ ನಮ್ಗೆ ಬಹಳ ಉಪಯೋಗ ಕೊಡುವಂತ ಕೆಲಸ ಗುಡಿಗಳು ಮಾಡ್ತಾವ.
ನಮ್ಮ ಮನಸ್ಸು ಸಮಾಧಾನ ಇತ್ತು ಅಂದ್ರೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಏನು ಬೇಕಾದಲ್ಲಿ ಎಲ್ಲಾನು ನಾವು ಮ್ಯಾನೇಜ್ ಮಾಡ್ಕೊಂತ ಹೋಗ್ಬೋದು. 5 ಇಂದ್ರಿಯಗಳನ್ನು ನಾವು ಕರೆಕ್ಟಾಗಿ ಇಟ್ಕೊಂಡು ಅಂದ್ರೆ ಇಡೀ ಜೀವನಾನ ಸಮಾಧಾನವಾಗಿ ನೆಮ್ಮದಿಯಾಗಿ ನಾವು ಅದನ್ನ ಬಗೆಹರಿಸ್ಬೋದು, ಯಾವುದೇ ಸಮಸ್ಯೆ ಇದ್ರು ಅಥವಾ ಏನೋ ಒಂದಿದ್ರು. ಸೊ ಅವಾಗ ಅವ ಅಜ್ಜಾಗ ಹೇಳ್ತಾನು, ಅಜ್ಜ ನಿನ್ನ ಅನುಭವ ಬಹಳ ದೊಡ್ಡದೈತಿ, ನಾನು ರೆಗ್ಯುಲರ್ ಆಗಿ ಬರ್ತಿದ್ನು, ಬಟ್ ಇಷ್ಟೆಲ್ಲ ನಾ ಯೋಚನೆ ಮಾಡ್ತಿರ್ಲಿಲ್ಲ. ಬರೋದು ಬೇಕಂದ್ರೆ ಊದಿನ ಕಡ್ಡಿ ನೀ ಹೇಳೋ ಕೆಲಸ ಎಲ್ಲಾನು ಮಾಡಿದ್ದೀನಿ ನಾನು, ಆದ್ರೂ ಏನಾಗೈತಪ್ಪ ಅಂದ್ರ ನನಗೆ ನೆಮ್ಮದಿ ಸಿಗ್ಲಿಲ್ಲ, ಅಪ್ ಟು ದ ಮಾರ್ಕ್ ಸಿಗ್ಲಿಲ್ಲ. ಅದಕ್ಕ ಅಜ್ಜ ಹೇಳ್ತಾನು, ಹಂಗ ಸುಮ್ಮ ಮಾಡಿದ್ರೆ ತೆಗಂಗಿಲ್ಲ, ನೀ ಏನ್ ಮಾಡ್ಬೇಕಪ್ಪ ಅಂದ್ರ ಎಲ್ಲಾನು ಅರ್ಥ ಮಾಡ್ಕೊಂಡು ಈ ರೀತಿ ಮಾಡಿದೆ ಅಂದ್ರ ನಿನಗೆ ನೆಮ್ಮದಿ ಅನ್ನೋದು ಪಕ್ಕಾ ಸಿಗ್ತೈತಿ. ಬೇಕಂದ್ರೆ ನೋಡು, ಇನ್ನು ಕೆಲವೊಂದು ದಿವಸ ಮಾಡಿ ನೋಡು, ಬಾ ಸ್ವಲ್ಪ ವೇಟ್ ಮಾಡು, ಕೂಡು, ಆಮೇಲೆ ಎಲ್ಲಾನು ಅಬ್ಸರ್ವ್ ಮಾಡು, ನಿನ್ನ ಮನಸ್ಸು ನಿನ್ನ ಸೊಲ್ಯೂಷನ್ ಕಂಡುಕೊಡ್ತೈತಿ ಅಂತ ಹೇಳ್ತಾನೆ. ಸೊ ಇದು ಆಕ್ಚುಯಲ್ ಆಗಿ ನಮ್ಮ ವೈಯಕ್ತಿಕವಾಗಿ ದೇವಸ್ಥಾನಗಳ ನಮಗೆ ಯಾವ ರೀತಿ ಹೆಲ್ಪ್ ಮಾಡತ್ತವಂತ. ಇದನ್ನ ಬಿಟ್ಟು ಮತ್ತು ಇದನ್ನ ಬಿಟ್ಟು ಬೇಕಂದ್ರೆ ನಿಮಗೆ ಬಹಳ ಅಂದ್ರೆ ಬಹಳ ಹೆಲ್ಪ್ಫುಲ್ ಆಗ್ತೈತಿ ದೇವಸ್ಥಾನ. ಯಾವ ರೀತಿಪ್ಪ ಅಂದ್ರ ಮೊದ್ಲಿನ ಕಾಲದೊಳಗಂತೂ ದೇವಸ್ಥಾನದೊಳಗಡೆ ಶಾಲೆನೂ ಅಲ್ಲೇ ಇರ್ತಿತ್ತು, ಕೆಲವೊಂದ್ ಸರ್ತಿ ದವಾಖಾನಿನೂ ಗುಡಿ ಒಳಗ ಆಗ್ತಿತ್ತು. ಎಷ್ಟೋ ಒಂದು ಬಡ ಜನರಿಗೆ ಮಲ್ಕೊಳಕ್ ಜಾಗ ಇರ್ಲಿಲ್ಲ. ಅವಾಗ ಏನ್ ಮಾಡ್ತಿದ್ರು, ಆಲ್ಮೋಸ್ಟ್ ಎಲ್ಲರೂ ಹೋಗಿ ಗುಡಿ ಒಳಗ ಮಲ್ಕೋತಿದ್ರು. ಮತ್ ಭೇದ ಭಾವ ಇಲ್ಲ, ಬಡವ್ರ ಅನ್ನೋಂಗಿಲ್ಲ, ಶ್ರೀಮಂತರ ಅನ್ನೋಂಗಿಲ್ಲ, ಕರ್ರಗ್ ಅನ್ನೋಂಗಿಲ್ಲ, ಬೆಳ್ಳಗ್ ಅನ್ನೋಂಗಿಲ್ಲ, ಇನ್ನೊಂದು ಜಾತಿ ಅನ್ನೋಂಗಿಲ್ಲ. ಮ್ಯಾಕ್ಸಿಮಮ್ ಏನಾಗೈತಂದ್ರ ದೇವಸ್ಥಾನಗಳು ಬಹಳ ಅಂದ್ರ ಬಹಳ ಹೆಲ್ಪ್ ಆಗೈತಿ. ಎಷ್ಟೊಂದ್ ಜನರಿಗೆ 3 ಹೊತ್ತಿನ ಊಟನೂ ಸಿಗ್ಬೇಕಂದ್ರ ದೇವಸ್ಥಾನ ಕಾರಣ ಆಗೈತಿ. ಯಾವ ರೀತಿಪ್ಪ ಅಂದ್ರ ಊದಿನ ಕಡ್ಡಿ, ತೆಂಗಿನಕಾಯಿ, ಕರ್ಪೂರ ಮಾರಿ ಎಷ್ಟೊಂದ್ ಜನ ಜೀವನ ಸಾಗಿಸಾಕತ್ತಿದ್ದಾರೆ. ಸೊ ಇದೆಲ್ಲಾನು ಏನಾಗ್ತೈತಪ್ಪ ಅಂದ್ರ ದೇವಸ್ಥಾನದ ಕೊಡುಗೆ ಆಗ್ತೈತಿ. ಇದು ಒಂದು ರೀಸನ್ ಆಗ್ತೈತಿ, ದೇವಸ್ಥಾನದಿಂದ ಸೋಷಿಯಲ್ ಬೆನಿಫಿಟ್ ಆಗ್ತೈತಿ. ಸೊ ನನಗನ್ನಿಸ್ತೈತಿ ಇಷ್ಟೆಲ್ಲ ಕೇಳಿದ್ಮೇಲೆ ಒಂದ್ ಸ್ವಲ್ಪನೇ ನಿಮ್ಗೆ ಐಡಿಯಾ ಬಂದೈತಿ, ನಮ್ಮ ಇಂಡಿವಿಜುವಲ್ ಅಥವಾ ವೈಯಕ್ತಿಕ ಉಪಯೋಗಕ್ಕಾಗಿ ನಮ್ಮ ದೇವಾಲಯಗಳು ಎಷ್ಟು ಕೆಲಸ ಮಾಡಕತ್ತಿದಾವ ಅಂತೇಳಿ, ಅದ್ರದ್ದು ಯಾಕೆ ದೇವಾಲಯಗಳು ನಾವು ಇದಾವ ಅನ್ನೋದು ಒಂದು ಸ್ವಲ್ಪನೇ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಗೈತಿ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಇದೇ ರೀತಿ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ ದೇವರು ಯಾರು ಅಂತೇಳಿ. ಸೊ ಬಹಳ ಜನರಿಗೆ ಕೇಳ್ರಿ, ದೇವ್ರು ಯಾರು ಅಂದ್ರೆ ದೇವ್ರು ಯಾರು ಎಲ್ಲಿದ್ದಾರೆ ಅಂತ ಕೇಳ್ರ ಗುಡಿಯೊಳಗಿದಾರು ಅಂತ ಹೇಳ್ತಾರೆ. ದೇವರು ಗುಡಿ ಒಳಗಡೆ, ಮೂರ್ತಿ ಒಳಗಡೆ, ಆಮೇಲೆ ಇನ್ನೂ ಕೆಲವೊಬ್ರು ಇದ್ದಾರು ದೇವ್ರು ಅಂದ್ರೆ ಎಲ್ಲಿ ಬೇಕಾದಲ್ಲಿ ಇದ್ದಾರೆ. ಸೊ ಮೊಬೈಲ್ದೊಳಗೆ ದೇವ್ರು ಇದ್ದಾರು, ಒಂದು ಕಂಬದೊಳಗಡೆ ಇದ್ದಾರು, ಅಥವಾ ಇನ್ನೊಂದ್ ಕಡೆ ಗೋಡಿ ಒಳಗಡೆನೂ ಇದ್ದಾರು, ಗಿಡದೊಳಗಡೆನೂ ದೇವ್ರು ಇದ್ದಾರು, ಸೂರ್ಯನೊಳಗೂ ದೇವ್ರು ಇದ್ದಾರು. ಸೊ ಈಚ್ ಅಂಡ್ ಎವ್ರಿಥಿಂಗ್ ಏನೇನು ಭೂಮಿ ಮೇಲೆ ಏನೇನು ಸಾಧ್ಯ ಐತಲ್ಲ, ನೀವು ಏನೇನು ಹೆಸರು ಹೇಳಿದ್ರು ಅದ್ರೊಳಗೆ ಎಲ್ಲಾನು ದೇವ್ರು ಇದ್ದಾರು ಅಂತ ಕೆಲವೊಬ್ಬರ ನಂಬಿಕೆ. ಸೊ ಇಲ್ಲಿ ನಾನು ನಿಮ್ಗೆ ಏನ್ ಹೇಳಕ್ ಹೊಂಟಿದ್ದೀನಪ್ಪ ಅಂದ್ರೆ ಇದು ಅವರವರ ನಂಬಿಕೆಗೆ ಬಿಟ್ಟಿದ್ದು. ದೇವರು ಬರೀ ದೇವಸ್ಥಾನದೊಳಗಡೆ ಅಷ್ಟೇ ಇರ್ತಾನು ಅಂತೇಳಿ ಅನ್ನೋಕೆ ಯಾವ್ದು ಪ್ರೂಫ್ ಇಲ್ಲ. ದೇವಸ್ಥಾನ ಬಿಟ್ಟು ಎಲ್ಲಾ ಕಡೆನೂ ದೇವ್ರು ಇರ್ತಾರ ಅನ್ನೋದಕ್ಕೂ ಪ್ರೂಫ್ ಇಲ್ಲ. ಬಟ್ ಒಂದ್ ಯಾವ್ದಕ್ ಪ್ರೂಫ್ ಐತಪ್ಪ ಅಂದ್ರ ಯಾವುದನ್ನ ನೀವು ನಂಬುತ್ತೀರಲ್ಲ ಅದ ನಿಮ್ಮ ದೇವ್ರು. ದೇವ್ರು ಗುಡಿಯೊಳಗಿದಾನಪ್ಪ ಅಂತೇಳಿ ಅನ್ಕೊಂಡ ನೀವೇನಾದ್ರು ಗುಡಿಗೆ ಹೋಗಿ ಪೂಜೆ ಮಾಡಿ ಅಥವಾ ಅದನ್ನೇನಾದ್ರು ಮಾಡ್ತಿದ್ರಿ ಅಂದ್ರ ನಿಮಗೆ ದೇವ್ರು ಗುಡಿಯೊಳಗ ಸಿಗ್ತಾನೆ. ನೀವು ಸಪೋಸ್ ಏನಾದ್ರು ದೇವ್ರು ಬೇರೆ ಎಲ್ಲೂ ಇಲ್ಲ, ಎಲ್ಲಾ ಇಡೀ ಭೂಮಿ ಮೇಲೆ ಯಾವ್ಯಾವ ವಸ್ತು ಇದಾವ ಅಥವಾ ಭೂಮಿ ಒಳಗಡೆ ಏನೇನೈತಲ್ಲ ಎಲ್ಲಾದ್ರೊಳಗೂನು ದೇವ್ರ ಇದಾನಂತೇಳಿ ನೀವು ಅನ್ಕೊಂಡ್ರಿ ಅಂದ್ರ ನಿಮಗ ಅಲ್ಲೂ ದೇವ್ರ ಕಾಣ. ಈ ದೇವ್ರನ್ನೋ ಕಾನ್ಸೆಪ್ಟ ಯಾರು ಇನ್ನೂ ತನಕನೂ ಕ್ಲಿಯರ್ ಮಾಡಕ್ ಆಗ್ಲಿಲ್ಲ. ಬಟ್ ಒಂದ್ ನಾನ್ ನಿಮ್ಗೆ ಹೇಳೋದಪ್ಪ ಅಂದ್ರ ನಿಮ್ಮ ನಂಬಿಕೆನ ನಿಮ್ಮ ದೇವ್ರು. ಯಾಕಂದ್ರ ಹಂಗೇನಾದ್ರು ದೇವ್ರ ಇಲ್ಲ ಅನ್ನೋದು ಅಥವಾ ದೇವರ ಇಲ್ಲ ಅನ್ನೋರಿಗೆ ಪ್ರಾಬ್ಲಮ್ ಆಗ್ತಿತ್ತು ಅಂದ್ರೆ ನಾವೇನಾದ್ರು ಅನ್ಕೋಬಹುದಿತ್ತು, ದೇವ್ರ ಇದನ್ನು ಬಹಳ ಕೆಟ್ಟದ್ ಮಾಡ್ತಾನೋ, ನಾವು ಏನಾದ್ರು ಅಂದ್ರೆ ಏನೋ ಆಗ್ತೈತೆ ಅಂತೇಳಿ. ಎಷ್ಟೋ ಜನರ ನನ್ನ ಕಣ್ಣು ಮುಂದೆ ನೋಡಿದೇನೋ ದೇವ್ರಿಗೆ ಬೈತಾರ ಅಥವಾ ದೇವ್ರಿಗೆ ಏನೋ ಅಂತಾರ, ಬಟ್ ಅವ್ರಿಗೆ ಏನೋ ಆಗಾನಿಲ್ಲ. ಯಾಕಪ್ಪ ಅಂದ್ರ ಅದು ಅವ್ರ ನಂಬಿಕೆ. ಎಷ್ಟೋ ಜನರಿದ್ದಾರು, ಅವ್ರ ಹತ್ರ ಟ್ಯಾಲೆಂಟ್ ಇಲ್ಲ, ಅವ್ರ ಹತ್ರ ಜ್ಞಾನ ಇಲ್ಲ, ಅವ್ರ ಹತ್ರ ಅಷ್ಟು ಬಹಳ ಅಂದ್ರ ಇನಫ್ ಕಾನ್ಫಿಡೆನ್ಸು ಇಲ್ಲ, ಬಟ್ ಎಷ್ಟೊಂದು ಕೆಲಸ ಅವ್ರು ಪರ್ಫೆಕ್ಟ್ ಆಗಿ ಮಾಡಾಕತ್ತಿದ್ದಾರೆ. ಯಾಕಪ್ಪ ಅಂದ್ರ ಅದು ಅವ್ರ ನಂಬಿಕೆ, ನಾ ಮಾಡ್ತೀನಪ್ಪ ಅನ್ನೋ ನಂಬಿಕೆ. ಸೊ ನನಗ ಈ ಕಾನ್ಸೆಪ್ಟ್ ದಿಂದ ಎಲ್ಲಾ ನೋಡಿದಾಗ ಅನ್ಸೋದೇನಪ್ಪಾ ಅಂದ್ರ ನಮ್ಮ ನಂಬಿಕೆನ ನಮ್ಮ ದೇವ್ರು. ಬೇರೆ ಏನು ಎಲ್ಲೂ ದೇವ್ರು ಹುಡ್ಕೋದು ಅವಶ್ಯಕತೆ ಇಲ್ಲ. ನಮ್ಮ ನಂಬಿಕೆ ಏನೈತಲ್ಲ ಅದ ನಮಗ ದೇವರಾಗಿ ಅಥವಾ ಅದ ನಮ್ಮ ನಿಜವಾದ ದೇವ್ರ ಅಂತೇಳಿ ನಾ ಅನ್ಕೊಂಡಿದ್ದೆ. ಸೊ ಅದಕ್ಕಾಗಿ ನೀವು ಏನ ನಂಬುತ್ತಾರಲ್ಲ ಅದನ್ನ ದೇವ್ರ ಅಂತೇಳಿ ತಿಳ್ಕೊಳ್ರಿ, ಅದನ್ನ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ರಿ. ತಂದೆ ತಾಯಿನ ನೀವು
ನಂಬಿದ್ರಿ ಅಂದ್ರೆ ಅವ್ರನ್ನ ದೇವ್ರ ಅಂತೇಳಿ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ರಿ. ನಿಮ್ಮ ಕೆಲಸನ ನೀವು ನಂಬ್ರಿ, ಅದನ್ನ ದೇವ್ರ ರೀತಿ ನೋಡ್ಕೊಳಕ್ ಟ್ರೈ ಮಾಡ್ರಿ. ಯಾವ್ದೋ ಒಂದು ಬಿಸ್ನೆಸ್ ದಿಂದ ದುಡಿಯಾಕತ್ತಿದ್ದೀರಿ ಅಥವಾ ಯಾವ್ದೋ ಒಂದು ಸಣ್ಣ ಕೆಲಸ ಮಾಡಿ ದುಡಿಯಾಕತ್ತಿದ್ದೀರಿ, ಆ ಬಿಸ್ನೆಸ್ ನಮ್ಮ ದೇವ್ರು ಅಂತೇಳಿ ತಿಳ್ಕೊಡ್ರಿ. ಯಾಕಂದ್ರ ನೀವು ಏನ್ ಯಾವ್ದನ್ನ ದೇವ್ರ ಅಂತೇಳಿ ತಿಳ್ಕೊತಾರಲ್ಲ ಅದ ನಮ್ಮ ದೇವ್ರು. ಯಾಕಂದ್ರೆ ನಾವು ಬಹಳ ಕಡೆ ನೋಡಿದೀನಿ, ಒಂದು ಸಣ್ಣ ಕಲ್ಲಿಟ್ಟು ಯಾರೋ ಒಂದು 4 ಜನ ನಮಸ್ಕಾರ ಮಾಡಿದ್ರು ಅಂದ್ರ ಅಲ್ಲಿಂದ ಮುಂದೆ ನಮ್ಗೆ ಅದೇ ದೇವರಾಗಿ ಪರಿವರ್ತನೆ ಆಗೈತಿ ಎಷ್ಟೋ ಸರ್ತಿ. ಸೊ ಒಂದು ಕಲ್ಲನ್ನ ನಾವು ದೇವ್ರು ಅಂತೇಳಿ ನಂಬೋದ್ರಿಂದ ಅಥವಾ ಒಂದು ಕಲ್ಲನ್ನ ದೇವ್ರು ಅಂತೇಳಿ ನಂಬೋ ಶಕ್ತಿ ನಮ್ಗೆ ಐತೆ ಅಂದ್ಮೇಲೆ ಇಡೀ ಜೀವನದೊಳಗಡೆ ನಮಗೆ ಏನೇನು ಚಲೋ ಅಥವಾ ಏನೇನು ಆಗತ್ತೈತಲ್ಲ ಅದೆಲ್ಲಾನು ನನ್ನ ನಂಬಿಕೆಯಿಂದ ಅಂತೇಳಿ, ನನ್ನ ನಂಬಿಕೆನ ನನ್ನ ದೇವ್ರ ಅಂತೇಳಿ ಬದುಕೋದ್ರಾಗೂ ಏನ್ ತಪ್ಪಿಲ್ಲ. ಅದಕ್ಕೋಸ್ಕರ ಎಲ್ಲಾನು ನಂಬ್ರಿ. ಆಮೇಲೆ ನಿಮ್ಮ ನಂಬಿಕೆನ ದೇವ್ರು ಅಂತೇಳಿ ತಿಳ್ಕೊಂಡ್ರಿ. ಸೊ ನಿಮ್ಮ ನಂಬಿಕೆ ಅನ್ನೋ ದೇವ್ರ ನಿಮ್ಗ ಒಳ್ಳೇದ್ ಮಾಡ್ಲಿ. ಆಮೇಲೆ ಯಾವ್ಯಾವ ಕೆಲಸ ನೀವು ಕೈಗೆ ತಗೋತಿರಲ್ಲ ಎಲ್ಲಾ ಕೆಲಸನ ಯಶಸ್ಸಾಗ್ಲಿ. ನಿಮ್ಮ ನಂಬಿಕೆ ಇನ್ನೂ ಹೆಚ್ಚೆಚ್ಚು ದೃಢವಾಗ್ಲಿ ಅಂತೇಳಿ ಎಲ್ಲರ ಹತ್ರನು ಅಥವಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಕೇಳ್ಕೊತೀನಿ. ಸೊ ಇದೇ ರೀತಿ ವಿಡಿಯೋಸ್ಗೋಸ್ಕರ ನನ್ನ ಚಾನೆಲ್ಗೆ ಬರ್ರಿ, ಆಮೇಲೆ ವಿಡಿಯೋಸ್ನ ನೋಡ್ತಾ ಇರಿ. ಧನ್ಯವಾದ.